ಗೌಡ್ರೆ, ಇದ್ಯಾಕ್ ಗೌಡ್ರೆ ಹಂಗ್ ತಿನ್ನಂಗ್ ನೋಡ್ತಾ ಇದ್ದೀರಾ? ನಾನೇನು ಆಟನ್ ಸಂದ ಕಾಣ್ತಾ ಇದ್ದೀನಿ. ಚಂದ ಕಾಣೋದೆಲ್ಲ ಪಕ್ಕಕ್ಕಿರ್ಲಿ. ಇದೇನಿದು ಹೊಸ ಅವತಾರ? ಇದು ಸುರಭಿದು. ನಮ್ಮ ಒಟ್ಟಿಯಾಗಿಂತ ಬಟ್ಟೆನೆಲ್ಲ ಹಾಕಬಾರ್ದು ಅಂತ ನಿಂಗೆ ಗೊತ್ತಿಲ್ವೇ? ಈ ಬಟ್ಟೆಗೆ ಏನಾಗದೆ ಗೌಡ್ರೆ? ಆಯ್ಕಂಡ್ರೆ ಏನ್ ತಪ್ಪು? ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ. ನಮ್ಮ ಅಟ್ಟಿಯಾಗೆ ಇಂಥ ಬಟ್ಟೆ ಹಾಕೊಳಂಗಿಲ್ಲ ಆಟೆಯ. ಸರಿ ಆಯ್ತು ಇರಿ, ಈಗ್ಲೇ ನಾನ್ ಸುರಭಿಗೆ ಹೋಗಿ ಹೇಳ್ಬಿಟ್ ಬರ್ತೀನಿ. ಏಯ್, ಏಯ್, ನಿಂಗೇನ್ ತಲೆಗಿಲೆ ಕೆಟ್ಟಿದ್ದದೆ? ನಾನು ಯಾರಿಗೆ ಹೇಳ್ತಾ ಇರೋದು? ನಮ್ಮ ಅಟ್ಟಿಯವ್ರಿಗೆ ಮಾತ್ರ. ಬೇರೆಯವ್ರಾದ್ರೆ ಆಯ್ಕೋಬಹುದು, ನಾನ್ ನಿಮ್ ಹೆಂಡ್ರು, ಅದ್ಕೆ ಆಯ್ಕೋಬಾರ್ದೆ? ಆಟೋತಿಂದ ಇನ್ನೇನ್ ಹೇಳ್ತಾ ಇದ್ದೆ ನಾನು? ಈ ಬಟ್ಟೆ ನಾನ್ ಆಯ್ಕೊಂಡ್ರೆ ನಿಮ್ಗಿಷ್ಟ ಆಗಕ್ಕಿಲ್ವೇ? ಇಷ್ಟ ಆಗಕ್ಕಿಲ್ಲ. ಮತ್ತೆ ನೀನು ಸೀರೆ ಉಟ್ಕೊಂಡ್ರೆ ಇಷ್ಟ ಆಗೋದು. ಆಯ್ತು ನಮ್ಮಪ್ಪನ ಅಳಿಮಯ್ಯ, ಇನ್ ಮುಂದಕ್ಕೆ ಸೀರೆ ಬಿಟ್ರೆ ಬೇರೆ ಯಾವ ಡ್ರೆಸ್ನು ಆಯ್ಕೊಳಕಿಲ್ಲ. ನಿಮ್ಮಿಷ್ಟನೇ ನನ್ನ ಇಷ್ಟ. ಅಮ್ಮ ಜಗನ್ಮಾತೆ, ಇನ್ಮ್ಯಾಕಿಂದ ನನ್ ಏನು ಕೇಳಕ್ಕಿಲ್ಲ. ಯಾವ ಬಟ್ಟೆನಾರ ಹಾಕ, ನಂಗೇನು ತೊಂದ್ರೆ ಇಲ್ಲ. ಸದ್ಯಕ್ಕೆ ನಿನ್ ಬೈಕ್ ಬೀಗ ಹಾಕೊಂಡು ತೆಪ್ಪಗೋಗ್ ಮಲ್ಕ. ಯಾಕೆ ಹಂಗ್ ನೋಡ್ತಾ ಇದ್ದೆ? ಏಕೆ ನೋಡ್ಬಾರ್ದೆ? ಗೌಡ್ರೆ, ನೀವ್ ಕಣ್ ಮುಚ್ಚಿದ್ರುನುವೆ ನಾವಿಬ್ರು ಮಳೇಲಿ ಡ್ಯಾನ್ಸ್ ಮಾಡಿದ್ವಲ್ಲ, ಅದೇ ಗೆಪ್ತಿಗ್ ಬರ್ತಾ ಇರೋ ತರ ಅದೇ. ಹಂಗಾರೆ ಆ ರಾತ್ರಿ ನಿಮ್ ಮನ್ಸೊಳಗಡೆ ಇರೋ ತರ ಅದೇ. ಯಾಕ್ ಗೌಡ್ರೆ, ನನ್ ಮಾತ್ ಕೇಳ್ತಾ ಇದ್ರೆ ನಿಮ್ ಮನ್ಸಲ್ಲಿ ಏನೇನೋ ಆಸೆ ಬರ್ತಾ ಇದ್ಯಾ? ಏ, ನೀನ್ ನೆಮ್ಮದಿಯಾಗಿ ಮಲ್ಕೊಳಕ್ಕೂ ಬಿಡಕ್ಕಿಲ್ಲ. ನಿನ್ ಸವಾಸನೆ ಬೇಡ. ನಾನ್ ಕ್ವಾಟ್ಲೆ ಪಕ್ಕ ಹೋಗಿ ಮಲ್ಕತೀನಿ. ಗೌಡ್ರೆ ಹುಷಾರು, ಆಮೇಲೆ ಅಲ್ಲಿ ಹೋಗಿ ಮುಂಗಾರು ಮಳೆ ಅಂತ ಕನ್ವರ್ಸಿರ, ಆಮೇಲೆ ಕ್ವಾಟ್ಲೆನೆ ಮಲ್ಕೊಳಕಿಲ್ಲ. ಏಯ್, ನಿಂಗೆ ಇವೆಲ್ಲ ಬೇಕಾ? ಅದಕ್ಕೆ ಪ್ರಸಂಗಿ ಮಲ್ಕ ಮಲ್ಕ ಅಂದೆ. ಏನಿದು ಕಿಟ್ಕಿತವ? ದೆವ್ವಾಗಿವ ಏನಾರು ಇದ್ದದೆ? ನಿಮ್ಗೆ ಅಲ್ಲಿಗೆ ಹೋಗಕ್ ಮನ್ಸಿಲ್ಲ ಅಲ್ವೇ? ಅದಕ್ಕೆ ಹಿಂಗ್ ನಾಟಕ ಮಾಡ್ತಿದ್ದೀರ ತಾನೇ? ಕಿಟ್ಕಿಲಿ ದೆವ್ವ ಬೇಕಾದ್ರೆ ನೋಡು. ಚಿಚ್ಚಿ ದುರೇರು. ಓಹೋ, ಏನ್ ಚೀತು, ಹತ್ರ ಬಂದಿದ್ ನಾನಲ್ಲ ನೀವು. ನಿನ್ನೆ ನಾನು ಹೇಳಿದಕ್ಕೆ ನಾಟಕ ಮಾಡ್ತಾ ಇದೀಯ ನೀನಂತ ಹೇಳಿದ್ರಿ, ಈಗ ಗೊತ್ತಾಯ್ತೆ? ಮರವಾದೆ ಹೋಯ್ತು. ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಆ ದೆವ್ವನ್ ಮಾತ್ರ ಬಿಡಕ್ಕಿಲ್ಲ. ಗೌಡ್ರೆ, ಅದು ದೆವ್ವ, ನಿಮ್ ಹೆಂಡ್ರು ವಿದ್ಯಾ ಅಲ್ಲ. ಗೌಡ್ರೆ, ಪರ್ಕೆ ತಗೊಂಡು ಯಾಕೆ ಹೋಗ್ತಾ ಇದ್ದೀರಾ? ನಂಗೆ ಗೊತ್ತದೆ, ಹೊರ್ಕೆ ಅಂದ್ರೆ ದೆವ್ವಕ್ ಸ್ಯಾನೆ ಭಯ. ಅದಕ್ಕೆ ಈಗ ನೋಡು, ದೆವ್ವ ಬಿಡಿಸ್ಬಿಡ್ತೀನಿ.
ಗೌಡ್ರೆ ಅದೇ ದೆವ್ವ, ಆ ದೆವ್ವಗ್ ನೀವೇನ್ ಬಿಡ್ಸಿರಾ? ಗೌಡ್ರೆ ಯಾಕೆ ಹಿಂಗ್ ಬಂದ್ಬಿಟ್ರಿ? ದೆವ್ವದ್ ಕಾಲು ಉಲ್ಟಾ ಇರ್ತದಲ್ಲ, ಅದ್ನ ನೋಡಿ ಭಯ ಆಯ್ತೆ. ಏಯ್ ಕೆಪ್ರಿ, ವಸಿ ಮೆತ್ತಗ್ ಮಾತಾಡು. ಅದು ದೆವ್ವ ಅಲ್ಲ, ಸುರಭಿ ಅವರು. ಓ ಸುರಭಿನ ಈಟೊತ್ತಲ್ಲಿ ಅವ್ರ್ಯಾಕೆ ಇಲ್ಲಿ ಬಂದಿದ್ದಾರು? ಯಾವ ನನ್ನ ಮಗನ್ ಗೊತ್ತು. ಈ ಕ್ವಾಟ್ಲೆ ಕೋಣೆಗೆ ಬೇರೆ ಹೋಗಂಗಿಲ್ವಲ್ಲಪ್ಪ. ಅದೆಲ್ಲಿಗೂ ಹೋಯ್ತೀನಿ ಅಂತ ಹೇಳಿದ್ರಲ್ಲ ಗೌಡ್ರೆ, ಹೋಗಿ. ಅವಕಾಶ ಸಿಕ್ಕದೆ ಅಂತ ಆಟ ಆಡ್ಸಕ್ ಹೋಗ್ಬೇಡ. ಈಗ ಹೋದ್ರೆ ಅವ್ರಿಗೆ ಅನುಮಾನ ಬರಕಿಲ್ವೇ? ಹಂಗಾರೆ ಸುಮ್ಕೆ ಇಲ್ಲೇ ಮಲ್ಕಳಿ. ಥ್ಯಾಂಕ್ಸ್ ರವಿ. ಇವತ್ ನಿನ್ನಿಂದಾಗಿ ನನ್ ಗಂಡ ಒಂದ್ ಸ್ವಲ್ಪ ಹೊತ್ತಾದ್ರೂ ನನ್ನ ತಪ್ಕೊಂಡಿದ್ರು. ನನಗೆ ಆಟೆ ಸಾಕು. ಮೋಹನ್ ಅವ್ರೆ, ನೀವೇನು ತಪ್ಪು ತಿಳ್ಕೊಳಲ್ಲ ಅಂದ್ರೆ ನಾನ್ ನಿಮ್ಮನ್ನೊಂದ್ ಮಾತ್ ಕೇಳ್ಬೋದಾ? ಅದೇನು ಅಂತವ ಧಾರಾಳವಾಗಿ ಹೇಳಿ. ಅದೇನಿಲ್ಲ, ವಿದ್ಯಾ ಮತ್ತೆ ಭದ್ರ ಮದ್ವೆ ಆಗಿ ಇಷ್ಟು ದಿನಗಳಾಗಿದೆ. ಆದ್ರೆ ಇನ್ನೂ ಯಾಕೆ ವಿದ್ಯಾ ಕೊರಳಲ್ಲಿ ಅರಿಶಿನ ದಾರ ಕಟ್ಕೊಂಡಿದ್ದಾಳೆ? ಏನವ್ವ ಇದು? ಇವ್ರಿಗೆಲ್ಲ ಸತ್ಯ ಗೊತ್ತಿದ್ರುನುವೆ ಯಾಕೆ ಈ ವಿಷಯ ಮಾತಾಡ್ತವ್ರೆ? ನಂಗೂ ಅದೇ ಗೊತ್ತಾಗ್ತಾ ಇಲ್ಲ. ಸುಮ್ಕಿರು, ನೋಡೋಣ. ಇಷ್ಟೊತ್ತಿಗಾಗ್ಲೇ ತಾಳಿ ಸರನ ಹಾಕಿಸ್ಬೇಕಿತ್ತಲ್ವಾ? ಹೇಳಿ ಮೋಹನ್ ಅವ್ರೆ. ಅದು ತಾಳಿ ಬಿಚ್ಚಿ ನಮ್ ಮನೆ ದೇವ್ರಿಗೆ ಕೊಟ್ಟೆ. ಅದು ಆಯ್ಕಳ ಗಂಟ ಈ ಅರ್ಶನ ಕೊಂಬನ ಕಟ್ಕೊಂಡಿವ್ನಿ. ಅದಕ್ಕೆ ಅಂತ ತಾಳಿ ಬಿಚ್ಕೊಟ್ಟಿದ್ಯಾ? ಯಾಕೆ? ಅದು ನಂಗೆ ಒಳ್ಳೆ ಸಂಬಂಧ ಸಿಕ್ಕಿದ್ರೆ ತಾಳಿನ ಕೊಡ್ತೀವಿ ಅಂತ ಹರಕೆ ಕಟ್ಕೊಂಡಿದ್ರು, ಅದಕ್ಕೆಯ. ಓ ಹೌದಾ? ಸರಿ, ಅದಾದ್ಮೇಲಾದ್ರೂ ಹೊಸ್ದಾಗಿ ತಾಳಿ ಮಾಡಿಸಿ ಹಾಕೋಬೋದಿತ್ತಲ್ವಾ? ನಾನ್ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಮುತ್ತೈದೆ ಹೆಣ್ಣು ತುಂಬಾ ದಿನ ತಾಳಿ ಇಲ್ದೆ ಇರಬಾರ್ದು. ಅದು ಅಲ್ದೆ ಊರ್ ಉತ್ಸವ ಇರೋದ್ರಿಂದ, ಏನಪ್ಪ ಇದು ಮಂತ್ರಿ ಅವ್ರ ಸೊಸೆ ಬರೀ ಅರಿಶಿನ ದಾರದಲ್ಲಿ ಓಡಾಡ್ತಿದ್ದಾಳೆ ಅಂತ ನೋಡಿದ ಜನ 100 ತರ ತಪ್ಪಾಗಿ ಮಾತಾಡ್ಬಾರ್ದಲ್ವಾ?
ಅದಕ್ಕೋಸ್ಕರ ಕೇಳ್ದೆ ಅಷ್ಟೆ. ಶಿವರಾಮ, ಸರಿತಾ ಹೇಳ್ತಿರೋ ಮಾತಲ್ಲೂ ಅರ್ಥ ಇದೆ. ನೀವ್ ಹೇಳ್ತಿರೋದು ದಿಟನೇ. ನಾವುವೇ ತಾಳಿ ಸರವ ತಂದ್ ಮಡಗಿದೀವಿ. ಅದಕ್ಕೂ ಒಂದ್ ಒಳ್ಳೆ ದಿನ ಟೇಮು ಅಂತ ಬರ್ಬೇಕಲ್ವೇ, ಅದಕ್ಕೋಸ್ಕರ ಕಾಯ್ತಿದೀವಿ. ಓ, ಹಾಗಾದ್ರೆ ಇವತ್ತು ಒಳ್ಳೆ ದಿನ ಇದೆ ಅಂತ ತಾನೆ ಊರ್ ಉತ್ಸವನ ಇಟ್ಕೊಂಡಿರೋದು? ಅದು ಅಲ್ದೆ ಮನೇಲಿ ಎಲ್ರೂ ಇದೀವಿ. ವಿದ್ಯಾ ಫ್ಯಾಮಿಲಿಯವರು ಬಂದಿದ್ದಾರೆ. ಮನೇಲಿ ಸಡಗರ ಸಂಭ್ರಮ ತುಂಬಿದೆ. ಜೊತೆಗೆ ತಾಳಿನೂ ರೆಡಿ ಇದೆ ಅಂದ್ಮೇಲೆ ತಾಳಿ ಶಾಸ್ತ್ರನೂ ಮಾಡಿ ಮುಗಿಸ್ಬೋದಲ್ವಾ? ಏನ್ ಮಾಡ್ತೀರೋ ಮಾಡಿ. ಈಶ್ವರಿ, ಆ ತಾಳಿ ಸರನ ನೀನೇ ಮಡಗಿದ್ಯಾ ಅಲ್ವೇ? ಹೋಗ್ ತಕ ಬಂದ್ಬಿಡು, ಪೂಜೆ ಮಾಡಿಸಿ ಹಾಕ್ಸ್ಬಿಡವ. ಸರಿ ಅಕ್ಕ. ನನ್ನ ಮಗಳ ಜೀವನದಲ್ಲಿ ಎಲ್ಲ ಒಳ್ಳೇದೇ ಆಗ್ಲಿ ಅಂತ ಅದ್ಯಾವ್ರೇ ನಿಮ್ನ ಕಳ್ಸ್ಕೊಟ್ಟಿರ್ಬೇಕು. ಈ ನಿಮ್ ಋಣವ ಹೆಂಗ್ ತೀರ್ಸ್ಬೇಕೋ ಗೊತ್ತಾಯ್ತಿಲ್ಲ. ರತ್ನ ಅವ್ರೆ, ಈ ಕುಟುಂಬದವರೆಲ್ಲ ಅವ್ರ ಮಧ್ಯೆ ಇರೋ ಮನಸ್ತಾಪನೆಲ್ಲ ಮರೆತು ನಮಗೋಸ್ಕರ ಸಂತೋಷವಾಗಿದ್ದೀವಿ ಅನ್ನೋ ರೀತಿ ನಾಟಕ ಮಾಡ್ತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗ ಮದ್ವೆ ಮಾಡ್ಕೋತೀನಿ ಅಂತ ನಿರ್ಧಾರ ಮಾಡಿರೋದಕ್ಕೆ ಇವರೆಲ್ಲರೂ ತುಂಬಾ ಕಷ್ಟಪಟ್ಟಿದ್ದಾರೆ. ಅಂದಮೇಲೆ ಈ ಮನೆಗೆ ಒಳ್ಳೇದಾಗ್ಬೇಕು ಅಂತ ಬಯಸೋದು, ನನ್ನ ಕೈಲಾದದನ್ನ ಮಾಡ್ಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ನೀವೇನು ಯೋಚನೆ ಮಾಡಬೇಡಿ ರತ್ನ ಅವ್ರೆ. ನಾವಿಲ್ಲಿಂದ ಹೋಗೋದ್ರೊಳಗೆ ಮುಚ್ಚಿಟ್ಟಿರೋ ಸತ್ಯನ ಭದ್ರಾಗ್ ಹೇಳಿ ಪರಿಸ್ಥಿತಿನ ಅರ್ಥ ಮಾಡಿಸ್ತೀವಿ. ಎಲ್ಲ ಸರಿ ಹೋಗುತ್ತೆ. ಎಲ್ಲ ನನ್ ಕರ್ಮ. ಚಿಕ್ಕತ್ತೆ, ನೋಡಿದ್ರ ಚಿಕ್ಕತ್ತೆ, ಕಾಲಚಕ್ರ ಅನ್ನೋದು ಏಟ್ ಬಿರ್ನೆ ಉರುಳೋಯ್ತು ಅಂತವ. ಅವತ್ತು ನನ್ ಪರಿಸ್ಥಿತಿನ ನೀವು ಬಳಸ್ಕೊಂಡು ತಾಳಿ ಸರ ನನ್ ಕುತ್ತಿಗೆಗೆ ಬೀಳ್ದೆ ಇರೋ ತರ ಮಾಡಿದ್ರಿ. ಆಮೇಲೆ ನನ್ ತವ ಇದ್ ಒಡವೆನೆಲ್ಲ ನೀವು ಸಾವಿತ್ರಿ ಅಮ್ಮ ಕಿತ್ಕೊಂಡ್ ತಗೊಂಬಂದ್ರಿ. ಲೇಲೇ, ಏನೋ ನಿನ್ ಟೇಮು ಈಗ ಸಂದಾಗದೆ, ಹಂಗಂತ ಸ್ಯಾನೆ ಮೆರಿಬೇಡ. ಇದೆಲ್ಲ ಕ್ಷಣಿಕ. ಇದೇ ಮಾತಲ್ವೇ ಚಿಕ್ಕತ್ತೆ ಅವತ್ ನಾನ್ ನಿಮಗ್ ಹೇಳಿದ್ದು? ಅವತ್ತು ಈ ತಾಳಿ ಸರ ಯಾವುದೇ ಕಾರಣಕ್ಕೂ ನಿನ್ ಕುತ್ತಿಗೆಗೆ ಬೀಳಕ್ ನಾನ್ ಬಿಡಕ್ಕಿಲ್ಲ ಅಂತ ಹೇಳಿದ್ರಿ. ಆದ್ರೆ ಇವತ್ ನೋಡಿ ಚಿಕ್ಕತ್ತೆ, ನೀವೇ ನಿಮ್ ಕೈಯಾರೆ ತಂದು ನನ್ ಗಂಡಗ್ ಕೊಟ್ಟು ಅವ್ರ ಕೈಯಾರೆ ಅವರೇ ತಾಳಿ ಸರನ ನನ್ ಕುತ್ತಿಗೆಗೆ ಹಾಕ್ತವ್ರೆ. ಇದ್ನೇ ಅಲ್ವಾ ಚಿಕ್ಕತ್ತೆ ವಿಧಿ ಆಟ ಅನ್ನೋದು? ಲೇ ಮೂರಡಿ, ಕೆಳಗಿರೋ ಚಕ್ರ ಮ್ಯಾಕ್ ಬರ್ದಂಗಿರ್ತದ? ಅದು ನಿಮ್ಗೂ ಅನ್ವಯಿಸ್ತದೆ ಚಿಕ್ಕತ್ತೆ. ಮನ್ಸಿನ ಜೀವನ ಒಂಥರ ನೀರಿನ ಮೇಲಿರೋ ಗುಳ್ಳೆ ಇದ್ದಂಗೆ. ಇವತ್ತಿರೋರು ನಾಳೆ ಇರಕ್ಕಿಲ್ಲ. ಹಂಗೆ ಹೋಯ್ತಾ ಯಾರು ಏನನುವೆ ಒತ್ಕೊಂಡ್ ಹೋಗಕ್ಕಿಲ್ಲ. ಅದ್ನ ನೀವ್ ಅರ್ಥ ಮಾಡ್ಕೊಳ್ಳಿ. ಯಾವ್ದು ನಡೆಯಕ್ ಬಿಡಕ್ಕಿಲ್ಲ ಅಂತ ನೀವ್ ಹೇಳ್ತಾ ಇದ್ರೋ
ಅದೇ ನಿಮ್ ಕಣ್ಮುಂದೆ ನಡೀತಾ ಇದೆ. ಅನ್ಮ್ಯಾಕೆ ಸತ್ಯ ನ್ಯಾಯ ಅನ್ನೋದು ನನ್ ಕಡಿಗದೆ. ಇನ್ಮ್ಯಾಕಾದ್ರೂ ಅದನ್ನ ಅರ್ಥ ಮಾಡ್ಕೊಳ್ಳಿ. ನನ್ನನ್ನ ಕೆಕ್ಕರ್ಸ್ಕೊಂಡು ಆಮ್ಯಾಕ್ ನೋಡಿರ್ವಂತೆ. ಅಲ್ಲೆಲ್ರೂ ಕಾಯ್ತವ್ರೆ. ಬಿರ್ನೆ ತಾಳಿ ಸರ ತಕೊಂಡು ಬನ್ನಿ. ಅಮ್ಮ, ದೇವ್ರ ಮನೆಯಲ್ಲಿ ಎಷ್ಟೊಂದು ದೇವ್ರಿಟ್ಟಿದ್ದಾರೆ ನೋಡಿ. ಹೌದಡಮ್ಮ, ನನ್ ಫೇವ್ರೆಟ್ ಗಾಡ್ ಕೂಡ ಇಲ್ಲೇ ಇದೆ. ಹೌದು, ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹೀಗೇನೆ, ಎಲ್ಲಾ ದೇವ್ರನ್ನು ನಂಬ್ತಾರೆ. ಭದ್ರಾ ತಗೊಳಪ್ಪ. ಅದು ನೀವೇ ಹಾಕ್ಬಿಡಿ. ನೀನ್ ಇರ್ಬೇಕಾದ್ರೆ ಅವ್ರು ಹೇಗೆ ಹಾಕಕ್ ಸಾಧ್ಯಪ್ಪ? ನೀನೇ ಹಾಕು. ಅದು ಸರ ಅಲ್ವೇ, ಯಾರು ಹಾಕಿದ್ರೆ ಏನಂತೆ? ಭದ್ರಾ, ಅದು ಬರೀ ಸರ ಅಲ್ಲ, ತಾಳಿ ಸರ. ಅದನ್ನ ನೀನೇ ಅವಳು ಕೊರಳಿಗೆ ಹಾಕ್ಬೇಕು. ಅರೆ, ಸುಮ್ನೆ ನಿಂತ್ಕೊಂಡ್ಬಿಟ್ರಲ್ಲ. ದೊಡ್ಡೋರ್ ಆಶೀರ್ವಾದ ತಗೊಳ್ಳಿ, ಬನ್ನಿ. ಒಳ್ಳೇದಾಗಿ. ಅದ್ಯಾವ್ ನಿಮ್ಗಿಬ್ರಿಗೂ ಒಳ್ಳೇದ್ ಮಾಡ್ಲಿ. 100 ಕಾಲ ಚೆನ್ನಾಗಿ ಬೆಳೆದು. ನಿಮ್ಮ ಅತ್ತೆ ಮಾವನ ಆಶೀರ್ವಾದ ನಮ್ ತಗೊಳಪ್ಪ. ಅಳಿಯಂದ್ರೆ, ಈ ಸಂತೋಷ ಟೈಮಲ್ಲಿ ನಿಮ್ಗೊಂದು ಉಡುಗೊರೆ ಕೊಡಬೇಕು ಅಂತಿದ್ದೀನಿ.